ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆ ಅಯೋಧ್ಯೆಯತ್ತ ಈಗಾಗಲೇ ಜನಸಾಗರ ಬರುವುದಕ್ಕೆ ಆರಂಭವಾಗಿದೆ. ಅಯೋಧ್ಯೆಗೆ ಸಾವಿರಾರು ಮಂದಿ ರಾಮ ಭಕ್ತರು ಭೇಟಿಯನ್ನ ನೀಡುತ್ತಿದ್ದಾರೆ. ಅಯೋಧ್ಯೆಯ ಹನುಮಾನ್ಗಡಿ ದೇವಾಲಯಕ್ಕೆ ಭಕ್ತರು ದಂಡಾಗಿ ಬರ್ತಿದ್ದಾರೆ. ದೇವಾಲಯದ ಮುಂಭಾಗದಲ್ಲಿ ಹನುಮ ಭಕ್ತರು ಭಜನೆಯನ್ನ ಕೂಡ ಮಾಡ್ತಿದ್ದಾರೆ. ಈವರೆಗೆ ದೇವಾಲಯಕ್ಕೆ 25,000ಕ್ಕೂ ಅಧಿಕ ಭಕ್ತರು ಭೇಟಿಯನ್ನ ಕೊಟ್ಟಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಇನ್ನು ಹನುಮಾನ್ಗಡಿ ದೇವಾಲಯಕ್ಕೆ ಭಕ್ತರ ಭೇಟಿಯ ಕುರಿತು ನಮ್ಮ ಪ್ರತಿನಿಧಿ ಜಗದೀಶ್ ಅಲ್ಲಿಂದಾನೇ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಬನ್ನಿ ನೋಡೋಣ. ಈಗ ಸಂಪೂರ್ಣವಾಗಿ ರಾಮ ಭಕ್ತರ ಪ್ರಮುಖವಾದಂತಹ ತಾಣವಾಗಿದೆ. ಹಾಗಾಗಿ ಈಗ ರಾಮ ಭಕ್ತರ ಸಂಪೂರ್ಣವಾಗಿ ಈಗಾಗಲೇ ಅಯೋಧ್ಯೆಯತ್ತ ಬರ್ತಾ ಇದ್ದಾರೆ. ನಾನೀಗ ಸದ್ಯದಲ್ಲಿ ನಿಂತ್ಕೊಂಡಿರುವಂತಹ ಸ್ಥಳ ಹನುಮಾನ್ಗಢ ಯಾಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ರಾಮಾಯಣದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಅಯೋಧ್ಯೆಯ ವಿಚಾರವಾಗಿ ಅಂತಂದ್ರೆ ಇಲ್ಲಿ ರಾಮನಿಗೆ ದರ್ಶನ ಆಗೋಕ್ಕಿಂತ ಮುಂಚೆ ಬಹಳಷ್ಟು ಜನ ಭಕ್ತಾದಿಗಳು ಈ ಹನುಮಾನ್ಗಢ್ನಲ್ಲಿ ಬಂದು ಹನುಮನ ದರ್ಶನವನ್ನ ಮಾಡುವಂತದ್ದು. ಯಾಕಂದ್ರೆ ಹನುಮಾನ್ ಇನ್ನೂವರೆಗೂ ಸಹಿತ ಇಲ್ಲಿ ಅಜರಾಮರವಾಗಿದ್ದಾರೆ. ಹನುಮಾನ್ನಿಂದನೇ ಈ ಅಯೋಧ್ಯೆಯಲ್ಲಿ ಇನ್ನೂವರೆಗೂ ಸಹಿತ ಬಹಳಷ್ಟು ಜನ ಭಕ್ತಾದಿಗಳಿಗೆ ಏನಂತಂದ್ರೆ ದರ್ಶನ ಭಾಗ್ಯ ಸಿಗ್ತಾ ಇದೆ ಅನ್ನುವಂತಹ ನಂಬಿಕೆ ಬಹಳಷ್ಟು ಇದೆ. ಹಾಗಾಗಿ ಬಹಳಷ್ಟು ಜನ ಈ ಒಂದು ಹನುಮಾನ್ಗಢ್ಗೆ ಬರ್ತಿದ್ದಾರೆ. ಯಾಕಂದ್ರೆ ಸೀತೆ ಹೋಗುವಂತಹ ಸಂದರ್ಭದಲ್ಲಿ ಹೇಳುವಂತದ್ದು ಇಡೀ ಅಯೋಧ್ಯೆಯನ್ನ ನೀನು ಕಾಪಾಡಬೇಕು, ಇಡೀ ಅಯೋಧ್ಯೆಯನ್ನ ನೀನು ಅಂತಂದ್ರೆ ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನುವಂತಹ ವಿಚಾರವನ್ನ ಹೇಳಿರುವಂತಹ ಕಾರಣಕ್ಕಾಗಿ ಹನುಮಾನ್ ಇದೇ ಒಂದು ಸ್ಥಳದಲ್ಲಿ ಇದ್ದಾರೆ ಅನ್ನುವಂತಹ ಪ್ರತೀತಿ ಇದೆ. ಆ ಕಾರಣಕ್ಕಾಗಿ ಭಕ್ತಾದಿಗಳು ನೋಡಿದ್ರು ಗೊತ್ತಾಗುತ್ತೆ ನಿಮ್ಗೆ. ಇಲ್ಲಿ ಮುಂಚೆ ಇಡೀ ಅಯೋಧ್ಯೆ ನಿರ್ಮಾಣ ಆಗೋಕ್ಕಿಂತ ಮುಂಚೆ ಅಂದ್ರೆ ಮರುಸೃಷ್ಟಿ ಆಗೋಕ್ಕಿಂತ ಮುಂಚೆ ಮಂದಿರ ಮರುಸೃಷ್ಟಿ ಆಗೋಕ್ಕಿಂತ ಮುಂಚೆ ಕೇವಲ 5,000 to 6,000 ಜನ ಮಾತ್ರ ಪ್ರತಿದಿನ ಪ್ರವಾಸಿಗರು ಇಲ್ಲಿಗೆ ಬರ್ತಾ ಇದ್ರು. ಆದ್ರೆ ಈಗ ಅದರ ಸಂಖ್ಯೆ 20,000 to 25,000ಕ್ಕೂ ಹೆಚ್ಚು ಜನರ ಸಂಖ್ಯೆ ಆಗಿದೆ ಅನ್ನುವಂತಹ ವಿಚಾರವನ್ನ ಇಲ್ಲಿರುವಂತಹ ಭಕ್ತಾದಿಗಳು ಹೇಳ್ತಾರೆ. ಮತ್ತೆ ಅದರ ಜೊತೆಗೆ ಇಲ್ಲಿರುವಂತಹ ವ್ಯಾಪಾರಿಗಳು ಹೇಳ್ತಿದ್ದಾರೆ. ಮತ್ತೆ ಅದರ ಜೊತೆಗೆ ನಿಮ್ಗೆ ವಿಜುವಲ್ಸ್ ಅಲ್ಲೂ ಸಹಿತ ತೋರಿಸ್ತೀನಿ. ಈ ಹನುಮಾನ್ಗಢ್ನ ಮುಂಭಾಗದಲ್ಲಿರುವಂತಹ ಚಿತ್ರಣ ಯಾವ ರೀತಿಯಾಗಿ ಬದಲಾವಣೆ ಆಗಿದೆ ಅಂತ. ಇಲ್ಲಿರುವಂತಹ ಬರುವಂತಹ ಭಕ್ತಾದಿಗಳು ಸಹಿತ ಏನಂತಂದ್ರೆ ಬಹಳಷ್ಟು ಭಜನೆಗಳನ್ನ ಮಾಡ್ಕೊಳ್ಳೋದು, ಅದರ ಜೊತೆಗೆ ಏನಂತಂದ್ರೆ ಇಲ್ಲಿ ಡ್ಯಾನ್ಸ್ ಅನ್ನು ಸಹಿತ ಮಾಡ್ತಾರೆ. ಆ ಡ್ಯಾನ್ಸ್ ಅನ್ನು ನೋಡಿದ್ರೆ ಅಂದ್ರೆ ಭಕ್ತಿಯ ಪರಾಕಾಷ್ಠೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. देख लो मेरे दिल के नगीने में, देख लो मेरे दिल के नगीने में, देख लो मेरे दिल के नगीने में, राम जानकी जय हो, मेरे सीने में श्री राम जानकी बैठे हैं मेरे सीने में, मुझको कीर्ति ना वैभव ना यश चाहिए, वो राम के नाम का मुझको रस चाहिए, राम के नाम का मुझको रस चाहिए, सच्चा आनंद है, सच्चा आनंद है ऐसे जीने में, सच्चा आनंद है ऐसे जीने में, श्री राम जानकी बैठे हैं मेरे सीने में श्री राम. ಇದು ಇಲ್ಲಿರುವಂತಹ ಭಕ್ತರು ಬೇರೆ ಬೇರೆ ಕಡೆಯಿಂದ ಬಂದು ಈ ರೀತಿಯಾಗಿ ತಮ್ಮ ಭಕ್ತಿಯನ್ನ ಶ್ರೀರಾಮನಿಗೆ ತೋರಿಸುವಂತಹ ಕೆಲಸ, ಶ್ರೀರಾಮನಿಗೆ ತನ್ನ ಏನಂತಂದ್ರೆ ಆಸ್ವಾದಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಈಗ ಇಡೀ ಅಯೋಧ್ಯ ಇದೇ ರೀತಿಯಾದಂತಹ ಪರಿಸ್ಥಿತಿಯಲ್ಲಿದೆ. ಮುಂದಿನ 24ನೇ ತಾರೀಕುವರೆಗೂ ಸಹಿತ ಇದೇ ರೀತಿಯಾದಂತಹ ಭಕ್ತರ ದಂಡೆ ಈ ಒಂದು ಅಯೋಧ್ಯೆ ಕಡೆಗೆ ಬರ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಅಯೋಧ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.